ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತಿನ ವಿಡಿಯೋದೊಳಗೆ ಹೋಟೆಲ್ಗಿಂತಲೂ ರುಚಿಯಾಗಿ ಸಾಫ್ಟಾಗಿ ಉಬ್ಬಿ ಬರುವಂಥ ಪೂರಿನ ಮನೆಯೊಳಗೆ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರೀ ಈಗ ಈ ಪೂರಿನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಪೂರಿ ಮಾಡೋಕ್ಕೆ ಮೊದಲಿಗೆ 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಳತ್ತೇವಿ. ಇಲ್ಲಿ ಮೈದಾ ಹಿಟ್ಟಿನ ಪೂರಿ ಮಾಡತ್ತಿಲ್ಲ, ನಾವು ಗೋಧಿ ಹಿಟ್ಟಿನ ಪೂರಿ ಮಾಡತ್ತೇವಿ. 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡ ಈ ರೀತಿ ಅದನ್ನು ಸಾಣಿಸಿ ತಗೋರಿ. ಕಂಪ್ಲೀಟಾಗಿ ಕ್ಲೀನಾಗಿ ಇದನ್ನು ಸಾಣಿಸಿ ತಗೋಬೇಕು. ಇದನ್ನು ಪೂರ್ತಿಯಾಗಿ ಸಾಣಿಸಿದಾದ್ಮೇಲೆ ಈಗ ಇದ್ರೊಳಗೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕ್ರಿ. ಸ್ವಲ್ಪ ಉಪ್ಪು ಹಾಕ್ರಿ. 1 ಚಮಚನಷ್ಟು ಸಕ್ಕರೆ ಹಾಕತ್ತೇವಿ. ಸಕ್ಕರೆ ಹಾಕೋದ್ರಿಂದ ಪೂರಿ ಟೇಸ್ಟ್ ಭಾಳ ರುಚಿಯಾಗಿ ಬರ್ತೈತಿ ಮತ್ತು ಪೂರಿಗೆ ಕಲರೂ ಬರ್ತೈತಿ. ಈಗ ಇದನ್ನು ಮೊದಲಿಗೆ ಡ್ರೈ ಮಿಕ್ಸ್ ಮಾಡಿ ತಗೊಳ್ಳೋಣ. ಆಮೇಲೆ ಇದ್ರೊಳಗೆ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸಿ ತಗೋಬೇಕು. ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಸಾಫ್ಟಾಗಿ ಇದನ್ನು ನಾದ್ಕೋಬೇಕು. ಬೇಕಾಗಿರುವಷ್ಟು ನೀರು ಹಾಕಿ ಇದನ್ನು ಈ ರೀತಿ ಕಲಸಿ ತಗೋರಿ. ಈಗ ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸಲ ಇದನ್ನು ಚಂದಾಗ ನಾದ್ಕೊಂಡ ಇದ್ರ ಮೇಲೆ ಪ್ಲೇಟ್ ಮುಚ್ಚಿ 10 ನಿಮಿಷ ನೆನೆಯಾಕೆ ಬಿಡಬೇಕು. ಟೈಮ್ ಇದ್ರೆ ನೀವು 1 ಅವರ್ ನೆನೆಸಿಡ್ರಿ. ನೋಡ್ರಿ, ಈಗ ಇದು 10 ನಿಮಿಷ ನೆನೆಸಿದಾದ್ಮೇಲೆ ಇದು ಕರೆಕ್ಟಾಗಿ ಸಾಫ್ಟಾಗಿ ನೆಂದಿರ್ತೈತಿ. ಇದ್ರಾಗ ನಾವು ಹಾಕಿರುವಂಥ ಸಕ್ಕರೆ ಕೂಡ ಕರಗಿ ಇದು ಸಾಫ್ಟಾಗಿ ನೆಂದಿರ್ತೈತಿ. ಈಗ ಇದ್ರಾಗಿಂದ ಸ್ವಲ್ಪ ಉಳ್ಳಿ ತಗೋರಿ. ಅಂದ್ರೆ ಮೀಡಿಯಮ್ ಸೈಜ್ನೊಳಗೆ ಪೂರಿ ಮಾಡತ್ತೇವಿ. ಸ್ವಲ್ಪ ಉಳ್ಳಿ ತಗೊಂಡ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಇದನ್ನು ಲಟ್ಸಕ್ಕೆ ಸ್ಟಾರ್ಟ್ ಮಾಡಬೇಕು. ಭಾಳ ತೆಳ್ಳಗೇನೂ ಅಲ್ಲ, ಭಾಳ ದಪ್ಪಗೇನೂ ಅಲ್ಲ, ಮೀಡಿಯಮ್ ಆಕಾರದೊಳಗೆ ಇದನ್ನು ಲಟ್ಟಿಸಿ ತಗೋರಿ. ಕೆಳಗೆ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಡ್ರಿ, ಒಣ ಹಿಟ್ಟು ಹಚ್ಚಿನ ಲಟ್ಟಿಸ್ರಿ. ಅಂದ್ರೆ ಪೂರಿ ಕರೆಕ್ಟಾಗಿ ಲಟ್ಸಕ್ಕೆ ಬರ್ತೈತಿ. ನೋಡ್ರಿ, ಈಗ ಎಲ್ಲ ಪೂರಿನೂ ಇದೇ ರೀತಿ ಲಟ್ಟಿಸಿ ತಗೊಳ್ಳೋಣ. ಕೆಳಗೆ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಸ್ವಲ್ಪ ಹಿಟ್ಟನ್ನು ತಗೊಂಡ ಈ ರೀತಿ ಪ್ರೆಸ್ ಮಾಡಿ ಲಟ್ಟಿಸ್ಬೇಕು. ನೋಡ್ರಿ, ಈಗ ಇದನ್ನು ಮೀಡಿಯಮ್ ಸೈಜ್ದೊಳಗೆ ಲಟ್ಟಿಸಿ ತಗೊಂಡೇವಿ. ನಾವು ಮಾಡತ್ತಿರುವಂಥ ಎಲ್ಲ ಪೂರಿನೂ ಒಂದೇ ಸೈಜ್ದೊಳಗೆ ಲಟ್ಟಿಸಿ ತಗೊಳಕತ್ತೇವಿ. ಈಗ ಇವನ್ನ ಫ್ರೈ ಮಾಡಿ ತಗೊಳ್ಳೋಣ. ನಾವು ಮೊದಲಿಗೆ ಗ್ಯಾಸ್ ಮೇಲೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ವಿ. ಎಣ್ಣೆ ಸ್ವಲ್ಪ ಖಡಕ್ಕಾಗಿ ಬಿಸಿ ಆದಮೇಲೆ ಒಂದೊಂದು ಪೂರಿ ಹಾಕಿ ಈ ರೀತಿ ಪ್ರೆಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಫ್ರೈ ಮಾಡಿ ತಗೋರಿ. ನೋಡ್ರಿ, ಎಷ್ಟು ಮಸ್ತಾಗಿ ಉಬ್ಬಿ ಬಂದವು. ಗ್ಯಾಸ್ನ ಹೈ ಫ್ಲೇಮ್ನಾಗಿಟ್ಟನ ಪೂರಿ ಫ್ರೈ ಮಾಡಿರಿ. ಮೀಡಿಯಮ್ ಉರಿ ಅಥವಾ ಕಡಿಮೆ ಉರಿ ಒಳಗಿಟ್ಟ ಇವನ್ನ ಫ್ರೈ ಮಾಡಬೇಡ್ರಿ, ಅವು ಉಬ್ಬಿ ಬರೋದಿಲ್ಲ. ಹೈ ಫ್ಲೇಮ್ನಾಗಿಟ್ರೆ ಇವು ಕರೆಕ್ಟಾಗಿ ಉಬ್ಬಿ ಬರ್ತಾವು. ನಾವು ಇದ್ರಾಗ ಸಕ್ಕರೆ ಹಾಕಿರೋದ್ರಿಂದ ಇದ್ರ ಕಲರ ಆಟೋಮೆಟಿಕ್ಕಾಗಿ ಚೇಂಜ್ ಆಕೈತಿ. ನೋಡ್ರಿ, ಇದನ್ನು ಈ ರೀತಿ 2 ಸೈಡ ಹೊಳಸಾಡಿ ಫ್ರೈ ಮಾಡಿದಾದ್ಮೇಲೆ ಎಣ್ಣೆ ಬಸಿದು ತೆಗೆದಿಟ್ಕೋರಿ. ಈಗ ನಾವು ರೆಡಿ ಮಾಡಿಟ್ಟಿರುವಂಥ ಎಲ್ಲ ಪೂರಿನೂ ಇದೇ ರೀತಿ ಫ್ರೈ ಮಾಡಿ ತಗೊಳ್ಳೋಣ. ಇದ್ರೊಳಗೆ ಪೂರಿ ಹಾಕಿದಾದ್ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿರಿ. ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು 2 ಸೈಡ ಹೊಳಸಾಡಿ ತಗೋಬೇಕು. ನೋಡ್ರಿ, ಪೂರಿ ಎಷ್ಟು ಮಸ್ತಾಗಿ ಉಬ್ಬಿ ಬರತ್ತಾವು. ನಾವು ಇದ್ರೊಳಗೆ ಸೋಡಾ ಹಾಕಿಲ್ಲ ಮತ್ತು ಇದನ್ನು ಜಾಸ್ತಿ ಹೊತ್ತು ನೆನೆಸಿಟ್ಟಿಲ್ಲ. 10 ನಿಮಿಷ ನೆನೆಸಿಟ್ರೆ ಸಾಕು. ಎಷ್ಟು ಮಸ್ತಾಗಿ ಪೂರಿ ರೆಡಿ ಮಾಡ್ಕೋಬೋದು. ಮೈದಾ ಹಿಟ್ಟಿನ ಪೂರಿ ತಿಂದ್ರೆ ಕೆಲವೊಬ್ಬರಿಗೆ ಡೈಜೆಷನ್ ಆಗೋದಿಲ್ಲ. ಮೈದಾ ಹಿಟ್ಟಿನ ಯಾವುದೇ ಐಟಮ್ ತಿಂದರೂ ಅದು ಡೈಜೆಷನ್ ಆಗಕ್ಕೆ ನಮ್ಗೆ ಜಾಸ್ತಿ ಹೊತ್ತು ಟೈಮ್ ತಗೋತೈತಿ. ಅಂಥವರು ಇದನ್ನು ಗೋಧಿ ಹಿಟ್ಟಿನ ಪೂರಿ ಮಾಡ್ಕೊಂಡು ತಿನ್ಬೋದು. ಭಾಳ ಮಸ್ತ್ ಆಗಿರ್ತೈತಿ ಮತ್ತು ಭಾಳ ಸಾಫ್ಟಾಗಿ ಬರ್ತಾವು. ನೋಡ್ರಿ, ಈಗ ಎಲ್ಲ ಪೂರಿನೂ ರೆಡಿ ಮಾಡಿ ತಗೊಂಡೇವಿ. ಇದನ್ನು ಬಟಾಟಿ ಬಾಜಿ, ಆಲೂ ಬಟಾಣಿ ಕುರ್ಮಾ ಮತ್ತು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ನಾವಿಲ್ಲಿ ಸಿಂಪಲ್ ಆಗಿ ಒಂದು ಚಟ್ನಿ ಜೊತೆ ಸರ್ವ್ ಮಾಡತ್ತೇವಿ. ನೋಡ್ರಿ, ಈಗ ಪೂರಿ ಎಷ್ಟು ಸಾಫ್ಟಾಗಿ ಬಂದಾವು. ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.